ಜಿಲ್ಲಾ ಕಾರ್ಯಕರ್ತ ನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಉದ್ಘಾಟಿಸಿದರು. ಈ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಜಿಲ್ಲಾಧ್ಯಕ್ಷ ಬಾಬುರಾವ್ ಯಡ್ರಾಮಿ, ನಗರ ಪೊಲೀಸ್ ವರಿಷ್ಠ ಎಸ್ಡಿ ಶರಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕಲಬುರಗಿ ಭಾಗದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಹಿರಿಯ ಪತ್ರಕರ್ತರಾದ ಪ್ರಭಾಕರ್ ಜೋಶಿ, ಚಂದ್ರಕಾಂತ್ ಹುಣಸಗಿ, ಪ್ರವೀಣ್ ರೆಡ್ಡಿ, ದೇವೇಂದ್ರಪ್ಪ ಆವಂಟಿ, ಚಂದ್ರಶೇಖರ್ ಕೌಲಗ ಅವರಿಗೆ ವಿಎನ್ ಕಾಗಲಕರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬಳಿಕ ಇಕ್ರಂ ಶರೀಫ್, ಪ್ರಜಾಪ್ರಭುತ್ವದ ಯಶಸ್ಸಿನಲ್ಲಿ ಪತ್ರಕರ್ತರು ಅತ್ಯಂತ ಪ್ರಮುಖ ಪಾತ್ರ ವಹಿಸಬೇಕಾಗಿದ್ದು, ವರದಿಯಲ್ಲಿ ವಾಸ್ತವಾಂಶಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕಾದ ಅಗತ್ಯವಿದೆ ಎಂದು ಹೇಳಿದರು. ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥದ್ದು ಮತ್ತು ಸರ್ಕಾರದ ಸಾರ್ವಜನಿಕರ ಏನು ಹಿತಾಸಕ್ತಿಗಳಿರುತ್ತೆ ಅವುಗಳನ್ನು ಬೆಳಕಿಗೆ ತರುವಂಥದ್ದು, ಇದರಲ್ಲಿ ತಮ್ಮೆಲ್ಲರ ಪಾತ್ರ ಬಹಳ ಪ್ರಮುಖವಾಗಿರುವಂಥದ್ದು. ಡಾಕ್ಟರ್ ಎಸ್ಡಿ ಶರಣಪ್ಪ, ಪತ್ರಕರ್ತರ ವಿರುದ್ಧ ಟೀಕೆ, ಆರೋಪಗಳು ಬರುವುದು ಸಹಜವಾಗಿದ್ದು, ಸ್ವಾಸ್ಥ್ಯ ಮತ್ತು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕಾಗಿ ಆರೋಪಗಳಿಗೆ ಕಿವಿಗೊಡದೆ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಹೆಚ್ಚಿನ ಜವಾಬ್ದಾರಿ ಯಾವ ನಿಟ್ಟಿನಲ್ಲಿ ಅಂತಂದ್ರೆ, ಒಂದು ತಂತ್ರಜ್ಞಾನ, ಎರಡನೇದು ಸೋಷಿಯಲ್ ಮೀಡಿಯಾ. ತಂತ್ರಜ್ಞಾನ ನಿಮಗೆ ಆದ ಕೆಲವು ಹೊಸ ಚಾಲೆಂಜಸ್ ತಂದುಕೊಟ್ಟಿದೆ. ಬಾಬುರಾವ್ ಯಡ್ರಾಮಿ, ಪತ್ರಕರ್ತರಿಗೆ ನೀಡಲಾಗುವ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಗ್ರಾಮೀಣ ಪತ್ರಕರ್ತರಿಗೂ ವಿಸ್ತರಿಸಬೇಕು ಎಂದು ಮನವಿ ಮಾಡಿದರು. ಪಿಂಚಣಿ ಸಿಗುವಂತಹ ಸವಲತ್ತನ್ನ ಆದ್ಯತೆ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ಮನವಿ ಮಾಡ್ತೀನಿ. ಯಾಕೆಂತಂದ್ರೆ ಪತ್ರಕರ್ತರಿಗೆ ಪಿಂಚಣಿ ಅನ್ನೋದು ಕನಸಿನ ಗಂಟ ಬೀಳ್ತಿದೆ. ಆ ಕಾರಣಕ್ಕೆ ಅದನ್ನ ಹಿರಿಯ ಪತ್ರಕರ್ತರ ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ